ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ವಿಕ್ಟ್ರಿ ಹಬ್ ಸಂಸ್ಥೆಗೆ. ಈ ಒಂದು ಸಂಸ್ಥೆಯಲ್ಲಿ ಆಲ್ರೆಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ. ಸೊ ಈಗ ಔ ಟು ಆ್ಯಕ್ಟಿವೇಶನ್ ವಿಕ್ಟ್ರಿ ಹಬ್ ಅನ್ನೋಂಥ ವಿಚಾರವನ್ನು ನಾವು ಈಗ ತಿಳ್ಕೊತ ಹೋಗೋಣ ಸ್ನೇಹಿತರೆ. ಐ ಡಿ ಆಲ್ರೆಡಿ ನಿಮ್ಮದು ಆಗಿದೆ. ಸೊ ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಸೊ ಆ್ಯಕ್ಟಿವೇಶನ್ ಮಾಡೋದು ಹೇಗೆ ಅಂತೇಳಿ ಸೊ ನಿಮಗೆ ಗೊತ್ತಾಗಬೇಕು. ನಿಮ್ಮ ಹತ್ರ ಈಗ ಆಲ್ರೆಡಿ ಯೂಸರ್ ಐ ಡಿ ಪಾಸ್ವರ್ಡ್ ಇದೆ. ಸಿಂಪಲ್ ಈಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಡೈರೆಕ್ಟಾಗಿ ಸೊ ನಾವು ಗೂಗಲ್ಗೂ ಅಥವಾ ಕ್ರೋಮಿಗೆ ಹೋಗಿ ಸೊ ನಾವು www.victoryhub.in ಅಂತ ಹೇಳಿದಾಗ ಸರ್ಚ್ ಮಾಡ್ತೀವಿ ಸ್ನೇಹಿತರೆ. ಸರ್ಚ್ ಮಾಡಿದಾಗ ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ. ಸಿಂಪಲ್ ಇಲ್ಲಿ ಲಾಗಿನ್ಗೆ ಹೋಗಿ ಸೊ ನಿಮ್ಮದು ಐ ಡಿ, ಸೊ ಐ ಡಿಗೆ ಹೋಗಿ ಸೊ ಯಾವುದು ನಮ್ಮದು ಆವಾಗಲೇ ರಿಜಿಸ್ಟ್ರೇಷನ್ ಮಾಡ್ತೀವಲ್ಲ ಆ ಐ ಡಿಗೆ ಹೋಗಬೇಕು. ಸೊ ಈಗ ನಿಮ್ಮದು ಪಾಸ್ವರ್ಡ್ ಹಾಕಬೇಕು. ಸೊ ಪ್ರೋಸೆಸ್ ಅಂತ ಕೊಟ್ಟರೆ ಅಂತ ನಿಮ್ಮ ಲಾಗಿನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇಲ್ಲಿ ನಿಮ್ಮದು ಲಾಗಿನ್ ಆಗಿದೆ. ಇಲ್ಲಿ ನೋಡಿರಿ, ಸೊ ಆಲ್ರೆಡಿ ಸೊ ಯೂಸರ್ ಐ ಡಿ ಬಂದಿದೆ, ಮೊಬೈಲ್ ನಂಬರ್ ಬಂದಿದೆ, ಜಾಯ್ನಿಂಗ್ ಡೇಟ್ ಬಂದಿದೆ, FSC ಕೋಡ್ ಬಂದಿದೆ, ಜಾಯ್ನಿಂಗ್ ಪ್ಯಾಕೇಜು ಸ್ಟೇಟಸ್ಸು ಇನ್ಆ್ಯಕ್ಟಿವ್ ಇದೆ. ಸೊ ಈಗ ನೀವು ಆ್ಯಕ್ಟಿವೇಶನ್ ಮಾಡಬೇಕು. ಆ್ಯಕ್ಟಿವೇಶನ್ ಹೇಗೆ ಮಾಡಬೇಕು ಅಂದರೆ, ಸಿಂಪಲ್ ಇಲ್ಲಿ 3 ಡಾಟ್ ಇದೆಯಲ್ಲ, ಸೊ ಇಲ್ಲಿಗೆ ಹೋಗಬೇಕು. ಆ್ಯಕ್ಟಿವೇಶನ್ ಅಂತ ಇದೆಯಲ್ಲ, ಆ್ಯಕ್ಟಿವೇಶನ್ಗೆ ಹೋಗಬೇಕು. ಫಸ್ಟು ನಾವು ಏನು ಮಾಡಬೇಕು, ವ್ಯಾಲೆಟ್ ರಿಕ್ವೆಸ್ಟ್ ತೊಗೋಬೇಕು. ಸೊ ಮೊದಲನೇಕಂತೂ ₹100 ಪ್ಲಸ್ ₹1000 ಅಂದರೆ ₹1100. ಸೊ ನಾವು ವ್ಯಾಲೆಟ್ ರಿಕ್ವೆಸ್ಟ್ ನಾವು ತೊಗೋಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ನಮಗೆ ಕಂಪನಿಯಿಂದ ಸೊ QR ಕೋಡ್ ಇದೆ ಸ್ನೇಹಿತರೆ. ನೀವು ಫೋನ್ಪೇ, ಗೂಗಲ್ ಪೇ ಇಲ್ಲಿಂದ ಸೊ ನೀವು ಫೋನ್ಪೇ ಮಾಡ್ಬೋದು. ಸೊ ಎಷ್ಟು ಅಮೌಂಟು, ₹1100. ಸೊ ನೀವು ಫೋನ್ಪೇನನ್ನು ಮಾಡಬೇಕು. ಮಾಡಿ ಅದನ್ನು ಸ್ಕ್ರೀನ್ಶಾಟನ್ನು ತೊಗೋಬೇಕು. ಜಸ್ಟ್ ನಾನು ಈಗ ಬೇರೆ ಮೊಬೈಲಿಂದ ಸ್ಕ್ಯಾನ್ ಮಾಡಿದ್ದೀನಿ, ಫೋನ್ಪೇ ಮಾಡಿದ್ದೀನಿ. ಸೊ ಅದರದ ಒಂದು ಸ್ಕ್ರೀನ್ಶಾಟ್ ಕೂಡ ನಾನು ತೊಗೊಂಡಿದ್ದೀನಿ. ಸೊ ಆ ಸ್ಕ್ರೀನ್ಶಾಟ್ ಇಲ್ಲಿದೆ ಸ್ನೇಹಿತರೆ, ಇಲ್ಲಿದೆ. ಸೊ ಇಲ್ಲಿದೆ. ಸೊ ಇದರ ಒಂದು ನಾನು ಇಲ್ಲಿ ಡೀಟೇಲ್ಸನ್ನು ಅಪ್ಲೋಡ್ ಮಾಡಬೇಕು. ಸೊ 1100 ಆಯಿತು. ಸೊ UTR ನಂಬರ್, UPI ನಂಬರ್ ಇರುತ್ತೆ. ಸೊ UPI ನಂಬರ್ನ ನಾನು ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಈಗೇನು ಮಾಡಬೇಕು ಅಂತೇಳಿದ್ರೆ, ಅದನ್ನು ಸೊ ಅಲ್ಲಿ ಪೇಸ್ಟ್ ಮಾಡಬೇಕು, ಹೌದಾ. ಸೊ ಅಲ್ಲಿ ಬರ್ಕೊಂಡು ಟೈಪ್ ಮಾಡಿ ಸೊ ₹1100 ಮಾಡಿದ್ದೀನಿ. ಇಲ್ಲಿ ನಾನೇನು ಮಾಡಿದ್ದೀನಿ, ಸೊ UTR ನಂಬರ್ ಹಾಕಿದ್ದೀನಿ. ತೆಗೆದಿರ್ತಕ್ಕಂಥ ಸ್ಕ್ರೀನ್ಶಾಟನ್ನು ಇಲ್ಲಿ ನಾನೀಗ ಅಪ್ಲೋಡ್ ಮಾಡಬೇಕು, ಹೌದಾ. ಸೊ ನಾನೀಗ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ನಾನು ಹಾಕಿರ್ತಕ್ಕಂಥ ಸ್ಕ್ರೀನ್ಶಾಟ್. ಇಲ್ಲಿ ಫಂಡ್ ರಿಕ್ವೆಸ್ಟ್ಗೆ ನಾನು ಕೊಟ್ವಿ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮದು ರಿಕ್ವೆಸ್ಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ರಿಕ್ವೆಸ್ಟ್ ಸಕ್ಸಸ್ಫುಲಿ ಅಂತ ಬಂದಾದ ಮೇಲೆ ಸೊ ಅವಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಕಂಪ್ನಿಯವರು ಸೊ ಅದನ್ನು ರಿಕ್ವೆಸ್ಟ್ ಹಾಕ್ತಾರೆ. ರಿಕ್ವೆಸ್ಟ್ಗೆ ನಿಮಗೆ ಕಳಿಸುತ್ತೆ. ಇಲ್ಲಿ ನೋಡಿ, ಸೊ ನೀವು ಆಲ್ರೆಡಿ ರಿಕ್ವೆಸ್ಟ್ ಕಳಿಸಿದ್ದೀರಾ. ಇಲ್ಲಿ ನಿಮಗೆ ಮೇಲೆ ನೋಡಿ, ಪ್ಯಾಕೇಜ್ ಬಂದುಬಿಟ್ಟು ವ್ಯಾಲ್ಯೂ 1100 ಇದೆ, ಹೌದಾ. 1100 ಇದೆ. ಸೊ ಇಲ್ಲಿ ನೀವೇನು ಮಾಡಬೇಕು, ಈಗ ಮೇಲ್ಗಡೆ ನೀವು ಆಲ್ರೆಡಿ ಕಳಿಸಿದ್ದೀರಲ್ವಾ, ಜಸ್ಟ್ ನೀವೇನು ಮಾಡಬೇಕು, ಸಿಂಪಲ್ಲಾಗಿ ಒಂದು ರಿಕ್ವೆಸ್ಟ್ ಹಾಕಿದ ಮೇಲೆ ಸೊ ಕಂಪ್ನಿ ನಂಬರಿಗೋ ಸ್ವಲ್ಪ ನಮಗೆ ರಿಕ್ವೆಸ್ಟನ್ನು ನಾವು ಈ ಥರ ಕಳಿಸಿದ್ದೀನಿ ಅಂದಾಗ ಅವರು ಬೇಗ ಪ್ರೋಸೆಸ್ ಮಾಡಿಬಿಡ್ತಾರೆ. ಪ್ರೋಸೆಸ್ ಮಾಡಿದ ತಕ್ಷಣ ಇಲ್ಲಿ ಜಸ್ಟ್ ಇಲ್ಲಿ ನೀವು ರಿಕ್ವೆಸ್ಟ್ನ ಹಾಕಿದ್ದೀರಿ ನೋಡಿ, ಆಲ್ರೆಡಿ 1100 ಬಂತು. ಇಲ್ಲಿ ಏನು ಮಾಡೋದು, ಸಿಂಪಲ್ ನಿಮ್ಮದು ಮೇಲೆ ಯೂಸರ್ ಐ ಡಿ ಇದೆಯಲ್ವಾ, ಅದನ್ನೇ ಟೈಪ್ ಮಾಡೋದು. UVH 756513 ಅಂತ ಹೊಡೆದು ನಿಮ್ಮದೇ ಪಾಸ್ವರ್ಡ್ 123 ಅಂತ ಹೊಡೆದ್ರೆ ಸೊ ಪ್ರೋಸೆಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಮದು ಆ್ಯಕ್ಟಿವೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಈ ರೀತಿಯಾಗಿ ಸಕ್ಸಸ್ಫುಲ್ ಆಗಿರ್ತಕ್ಕಂತಹ ವೆಲ್ಕಮ್ ಟು ವಿಕ್ಟ್ರಿ ಹಬ್ ಅಂತ ಬಂದು ನಿಮ್ಮ ಐ ಡಿ ನಂಬರ್ ಬರ್ದು, ಡೇಟ್ ಬಂದು, ರಿಸೀವರ್ ನೇಮ್ ಬಂದ್ಬಿಟ್ಟು ಆ್ಯಕ್ಟಿವೇಶನ್ ರಿಸೀವ್ಡ್, ಆ್ಯಕ್ಟಿವೇಶನ್ ಪೇಮೆಂಟ್ ಡೇಟ್ ಕೂಡ ಬರುತ್ತೆ, ರೈಟಾ. ದಿಸ್ ಈಸ್ ದ ಆ್ಯಕ್ಟಿವೇಶನ್. ಇಲ್ಲಿಗೆ ನಿಮ್ಮದು ಅಮೌಂಟು ಬಂದಿದೆ. ಸೊ ಆಲ್ರೆಡಿ ಸೊ ಇಲ್ಲಿ ಆ್ಯಕ್ಟಿವೇಶನ್ ಆಗಿದೆ. ನೆಕ್ಸ್ಟ್ ಏನು ಮಾಡೋದು, ನೆಕ್ಸ್ಟು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ರೆಫರಲ್ ಲಿಂಕ್ ಇದೆ. ಜಸ್ಟ್ ಇಲ್ಲಿ ನೋಡಿ, ರೆಫರಲ್ ಲಿಂಕ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮದು ರೆಫರಲ್ ಲಿಂಕ್ ಕಾಪಿ ಆಗುತ್ತೆ. ಸಿಂಪಲ್ ವಾಟ್ಸಪ್ ಅಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ವಾಟ್ಸಪ್ಗೆ ನಿಮ್ಮದು ರೆಫರಲ್ ಲಿಂಕು ಪಾಸ್ ಆಗುತ್ತೆ. ಆವಾಗ ಅವರು ನಿಮ್ಮ ರೆಫರಲ್ ಲಿಂಕನ್ನು ತೊಗೊಂಡು ಅವರು ಜಾಯಿನ್ ಆಗ್ತಾ ಹೋಗ್ತಾರೆ, ರೈಟಾ. ಸೊ ಸ್ನೇಹಿತರೆ,
ಈಗ ನೀವು ಆ್ಯಕ್ಟಿವೇಶನ್ ಆಯಿತು, ರೆಫರಲ್ ಲಿಂಕ್ ಕೂಡ ಪಾಸ್ ಆಯಿತು. ಈಗ ವರ್ಕ್ ಸ್ಟಾರ್ಟ್ ಮಾಡಬೇಕು ನೀವು. ಓಕೆ, ಸೊ ಅದನ್ನು ಪ್ಲ್ಯಾನ್ ಪ್ರೆಸೆಂಟೇಷನ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ಕೂಡ ನಿಮಗೆ ಆಲ್ರೆಡಿ ನಿಮಗೆ ಯೂಟ್ಯೂಬಲ್ಲೇ ನಿಮಗೆ ಸಿಗುತ್ತೆ. ಸರ್ಚ್ ಮಾಡಿ. ಇದನ್ನು ಕೂಡ ಯಾವ ರೀತಿಯಾಗಿ ಜಾಯ್ನಿಂಗ್ ಲಿಂಕು, ವೆಬ್ಸೈಟ್ ಲಿಂಕ್ ಎಲ್ಲದೂ ಕೂಡ ಸ್ಕ್ರೀನ್ ಮೇಲೆ ಈ ಒಂದು ಲಿಂಕಲ್ಲಿ ನಿಮಗೂ ಶೇರ್ ಮಾಡಿರ್ತೀವಿ. ಓಕೆ, ಸೊ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.